ವೀಕ್ಷಕರೇ, ಮಕರ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಸವಾಲುಗಳಿದೆ, ಯಾವೆಲ್ಲ ಚಾಲೆಂಜ್ ಗಳನ್ನ ನೀವು ಯಾವ ರೀತಿ ಅದನ್ನ ಸ್ವೀಕಾರ ಮಾಡಬೇಕು, ಎಚ್ಚರಿಕೆಗಳನ್ನ ಯಾವ ರೀತಿ ನಿಭಾಯಿಸಬೇಕು, ಲಾಭಗಳು ಏನಿದೆ, ಪ್ರಯೋಜನಗಳು ಏನಿದೆ, ಏನೆಲ್ಲ ಸಿಗುತ್ತೆ ನಿಮಗೆ, ಜೊತೆಗೆ ನೀವು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಡೆತಡೆಗಳಿಗೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂತಹ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಕರ ರಾಶಿ ಅಂದ ತಕ್ಷಣ ನೋಡಿ, ಮಕರ ರಾಶಿಯವರ ರಾಶಾಧಿಪತಿ ಯಾರು? ಶನಿ ಪರಮಾತ್ಮ. ಈ ಅದೃಷ್ಟ ಬಣ್ಣ ಯಾವುದು ಅಂತಂದ್ರೆ ನೀಲಿ ಮತ್ತು ಕಪ್ಪು ಆಗಿರುತ್ತೆ. ಅದೃಷ್ಟದ ದಿನಗಳು ಶನಿವಾರ ಮತ್ತು ಶುಕ್ರವಾರ ನಿಮಗೆ ಅದೃಷ್ಟದ ದಿನಗಳಾಗಿರುತ್ತೆ. ಇನ್ನು ಅದೃಷ್ಟದ ದೇವತೆ ಯಾರು ಅಂತಂದ್ರೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆಗಳು 6, 8, 7. 6, 7, 8 ನಿಮ್ಮ ಅದೃಷ್ಟದ ಸಂಖ್ಯೆಗಳಾದ್ರೆ, ಇನ್ನು ಮಿತ್ರ ರಾಶಿ ಕುಂಭ ಆದ್ರೆ, ಶತ್ರು ರಾಶಿ ಸಿಂಹ ರಾಶಿ. ಇನ್ನು ಅದೃಷ್ಟದ ದಿನಾಂಕಗಳು ಯಾವುದು ಅಂತ ನೋಡಿದ್ರೆ 8, 17, 26 ನಿಮಗೆ ಅದೃಷ್ಟದ ದಿನಾಂಕಗಳು ಅಂತ ಹೇಳ್ಬೋದು. ಈ ಮಕರ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ಯಶಸ್ವಿಯಾಗಿರ್ತಕ್ಕಂತಹ ಆಡಳಿತಗಾರರು. ಯಾಕಂತಂದ್ರೆ ಎಂತಹ ಒಂದು ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಈ ಮಕರ ರಾಶಿಯವರ ಕೈಯಲ್ಲಿ ಕೊಟ್ರೆ ಅದನ್ನ ತುಂಬಾ ಸುಸ್ಥಿತಿಗೆ ತಂದು ನಿಲ್ಲಿಸುವಂತಹ ಒಂದು ಚಾಣಾಕ್ಯತೆ, ಒಂದು ನಾಯಕತ್ವದ ಗುಣಗಳು ಇರತಕ್ಕಂಥದ್ದು. ಮತ್ತೆ ಧಾರಾಳಿಗಳು, ಯಾರ ಧಾರಾಳವಾಗಿರ್ತಕ್ಕಂಥ ಮನಸ್ಸು. ಯಾಕಂತಂದ್ರೆ ಹಣದ ಮೇಲೆ ವ್ಯಾಮೋಹ ತುಂಬಾ ಕಡಿಮೆ ಇರುತ್ತೆ. ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ, ಅನಾಥರಿಗೆ ರಕ್ಷಣೆ ಮಾಡತಕ್ಕಂತಹ ಒಂದು ಕರುಣಾಮಯಿ ಅಂತ ಹೇಳ್ಬೋದು. ಜೊತೆಗೆ ಎಂತಹ ಒಂದು ಕಠಿಣವಾಗಿರ್ತಕ್ಕಂತಹ ಕೆಲಸ ಇದ್ರೂ ಕೂಡ ಅದನ್ನ ಪರಿಶ್ರಮದಿಂದ ಸಕ್ಸಸ್ ಅನ್ನ ಮಾಡ್ತಕ್ಕಂಥದ್ದು. ಬಹಳಷ್ಟು ತರ್ಕಯುತವಾಗಿರ್ತಕ್ಕಂತಹ, ಅರ್ಥಯುತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮಕರ ರಾಶಿಯವರು. ಇಂಥ ಮಕರ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಒಂದು ಪ್ರಯೋಜನಗಳು ಸಿಗ್ತಾ ಇದೆ, ಯಾವೆಲ್ಲ ಎಚ್ಚರಿಕೆಗಳನ್ನು ನೋಡಿ. ಕೆಲವೊಂದು ಎಲ್ಲ ಚೆನ್ನಾಗಿದ್ರೂ ಕೂಡ ಎಲ್ಲ ಸವಾಲಿನಿಂದ ಕೂಡಿರುತ್ತೆ. ನೀವು ಕೆಲಸ ಮಾಡ್ಬೇಕಾ, ಅಲ್ಲೂ ಕೆಲವೊಂದು ಸವಾಲುಗಳಿದಾವೆ. ಹಣಕಾಸಿನಲ್ಲಿ ಅಲ್ಲೂ ಕೂಡ ಕೆಲವೊಂದು ಸವಾಲುಗಳಿದಾವೆ. ಬಂಧು ಬಾಂಧವರಲ್ಲೂ ಅಲ್ಲೂ ಕೂಡ ಕೆಲವೊಂದು ಸವಾಲುಗಳಿದಾವೆ. ಅದನ್ನೆಲ್ಲ ನೀವು ಸಮರ್ಥವಾಗಿ ನಿಭಾಯಿಸ್ತಿದ್ದೀರಿ ಅನ್ನುವಂಥದ್ದು ಬಹಳ ವಿಶೇಷ ಇಲ್ಲಿ. ಯಾಕಂತಂದ್ರೆ ಎಷ್ಟೇ ಕಷ್ಟ ಬಂದ್ರು, ನೋವು ಬಂದ್ರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಿದ್ದೀರಲ್ಲ, ಅದು ನಿಮ್ಮ ಸ್ಟ್ರೆಂತ್, ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನ ಇಲ್ಲಿ ತೋರಿಸುತ್ತೆ. ನೋಡಿ, ಜೀವನದಲ್ಲಿ ಬರೀ ಕಷ್ಟ ಸುಖ ಎರಡೂ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಯಾಕಂತಂದ್ರೆ ಯಾವತ್ತಿಗೂ ಸುಖವೇ ಸಿಗಲ್ಲ, ಯಾವತ್ತಿಗೂ ಕಷ್ಟವೇ ಸಿಗಲ್ಲ. ಮನುಷ್ಯನಿಗೆ ಕಷ್ಟಗಳು ಏಕೆ ಬರುತ್ತೆ? ನಮ್ಮ ಒಂದು ವ್ಯಕ್ತಿತ್ವವನ್ನ ಪರೀಕ್ಷಿಸ್ಲಿಕ್ಕೆ ಬರುತ್ತೆ. ನೋಡಿ, ಜೀವನದಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗಬೇಕು ಅಂತಂದಾಗ ಪಡದೆ ಸಕ್ಸಸ್ ಸಿಗಲ್ಲ. ಕಷ್ಟಪಟ್ಟ ಮೇಲೆ ಸಕ್ಸಸ್ ಸಿಗುತ್ತಲ್ಲ, ಅವಾಗ ಅದು ಫೀಲಿಂಗ್ ಆಗುತ್ತೆ ನಮಗೆ, ಅದ್ರ ಒಂದು ಭಾವನೆ, ಆನಂದ ಆಗುತ್ತೆ, ಅದನ್ನ ನಾವು ಎಂಜಾಯ್ ಮಾಡ್ತೀವಿ. ಈ ತರ ಈ ಮಕರ ರಾಶಿಯವರಿಗೆ ಅನೇಕ ಸವಾಲುಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಒಂದು ಸನ್ನಿವೇಶ ನಡೀತಾ ಇರತಕ್ಕಂಥದ್ದು. ಮಾನಸಿಕವಾಗಿ ಏನೋ ಒಂದು ತಳಮಳ ಇರುತ್ತೆ, ಒಂದು ಚಿಂತೆ ಇರುತ್ತೆ, ಒಂದು ಗೊಂದಲ ಇರುತ್ತೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತವೆ, ಅಂದುಕೊಂಡಂತ ರೀತಿಯಲ್ಲಿ ನಡೀತವ ಅಥವಾ ನಡೆಯೋದಿಲ್ವಾ, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಗೊಂದಲಗಳಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆದ್ರೂ ಕೂಡ ಅದನ್ನ ನೀವು ಆ ಗೊಂದಲದಿಂದ ಮೊದಲು ಹೊರಗಡೆ ಬರ್ರಿ. ಸಮಸ್ಯೆ ಎಷ್ಟೇ ಇರಲಿ, ಸವಾಲುಗಳು ಎಂತ ಕಠಿಣವಾಗಿರ್ಲಿ, ಹೋಗುವಂತ ದಾರಿ ಎಷ್ಟೇ ದೂರವಾಗಿದ್ರು ಕೂಡ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಅದಕ್ಕೇನು ಬೇಕು? ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸದಿಂದ ನೀವು ಮುನ್ನಡೆದ್ರೆ ಖಂಡಿತವಾಗ್ಲೂ ಎಂತ ಸಮಸ್ಯೆ ಇದ್ರೂ ಕೂಡ ನಿಮಗೆ ಚೆನ್ನಾಗಾಗತ್ತೆ. ಇನ್ನು ನೀವು ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥ ವಿಚಾರಗಳು ಏನಂತಂದ್ರೆ, ನೋಡಿ, ಸಮಾಜದಲ್ಲಿ ನೀವು ಒಳ್ಳೇದು ಮಾಡಿದ್ರು ಕೆಟ್ಟದನ್ನಾಗಿ ನೋಡುವಂತಹ ಅದೆಷ್ಟೋ ಜನಗಳಿದ್ದಾರೆ. ನೀವು ಒಳ್ಳೇದು ಹೇಳಿದ್ರು ಕೆಟ್ಟದನ್ನ ಹುಡುಕುವಂತ ಜನಗಳಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಕೆಟ್ಟದನ್ನ ಹುಡುಕುವಂತ ಜನಗಳಿದ್ದಾರೆ. ಹಾಗಾಗಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನ ನೀವು ವಹಿಸ್ಬೇಕಾಗತ್ತೆ. ಮತ್ತೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಂತೂ ಬಹಳ ಎಚ್ಚರಿಕೆ ಇರಬೇಕು. ನೀವು ಪುರುಷರಾಗಿದ್ರೆ ಸ್ತ್ರೀಯರ ವಿಚಾರದಲ್ಲಿ, ನೀವು ಸ್ತ್ರೀಯರಾಗಿದ್ರೆ ಪುರುಷರ ವಿಚಾರದಲ್ಲಿ ಬಹಳ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನ ನೀವು ಅನುಸರಿಸಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಸುಮ್ಮನೆ ಅನವಶ್ಯಕವಾಗಿರ್ತಕ್ಕಂಥ ಕಾಂಟ್ರವರ್ಸಿಗಳು ಇರ್ತವೆ. ಆದ್ರೆ ನೀವು ನಿಮ್ಮ ಒಂದು ತಯಾರಿಯಲ್ಲಿ ಇತ್ತು ಅಂತಂದ್ರೆ ಈ ವಿಡಿಯೋ ನೋಡೋದ ಮೇಲೆ ನಿಮಗೊಂದಿಷ್ಟು ಆ ಎಚ್ಚರಿಕೆಗಳನ್ನ ನೀವು ಪಾಲಿಸಿದ್ರೆ ಈ ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತ ಸಾಧ್ಯತೆ ಇರುತ್ತೆ. ಪರಿಹಾರ ತಿಳಿಸ್ತೀನಿ, ಅದು ಬೇರೆ ಮಾತು. ಆದ್ರೆ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು. ನೋಡಿ, ಅನವಶ್ಯಕವಾಗಿರ್ತಕ್ಕಂತಹ ಪ್ರಯಾಣವನ್ನ ಮಾಡಬಾರದು.
ನಿಮಗೆ ಉಪಯೋಗ ಇತ್ತು ಅಂತಂದ್ರೆ ಆ ಪ್ರಯಾಣ ಮಾಡಿ. ಯಾರೋ ಕರಿತಾ ಇದ್ದಾರೆ, ಯಾರೋ ಹೇಳ್ತಾ ಇದ್ದಾರೆ, ಅಥವಾ ಅವ್ರೇನೋ ಅನ್ಕೊಂಡ್ಬಿಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಯಾವುದೋ ಪ್ರಯಾಣವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಪ್ರಯಾಣವನ್ನ ಮಾಡ್ಕೊಳ್ಳಿ. ಇಲ್ದಿದ್ರೆ ಸಮಯ ಮತ್ತು ದುಡ್ಡು ಎರಡೂ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ. ಕಡಿವಾಣವನ್ನ ಹಾಕಿ. ಇನ್ನು ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಇರುತ್ತೆ. ಆ ಭಯವನ್ನ ನೀವು ಮೊದಲು ತೆಗೆದು ಹಾಕಬೇಕು. ಆ ಭಯದಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಖರ್ಚಿಗೆ ಕಡಿವಾಣ ಹಾಕಬೇಕು. ಬಹಳ ಮುಖ್ಯವಾಗಿ ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಇದು ನೀವು ಗಮನಿಸಬೇಕು. ಯಾಕಂತಂದ್ರೆ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಖರ್ಚು ಆಗ್ತಾನೂ ಇರುತ್ತೆ. ಉಳಿಸ್ಕೊಳಕ್ಕಾಗಲ್ಲ, ಹಣಕಾಸಿನ ಸಮಸ್ಯೆಯನ್ನ ನೀಗಿಸ್ಕೊಳಕ್ಕಾಗಲ್ಲ. ಆ ಕಾರಣಕ್ಕಾಗಿ ನೀವೇನ್ ಮಾಡ್ಬೇಕು, ಹಣಕಾಸಿಗೆ ಮೊದಲು ಖರ್ಚು ವೆಚ್ಚಿಗೆ ಕಡಿವಾಣವನ್ನ ಹಾಕಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಪರಿಶ್ರಮವನ್ನ ಪಟ್ಟಾಗ ನಿಮ್ಗೆ ಖಂಡಿತವಾಗಿಯೂ ಅನುಕೂಲತೆಗಳನ್ನುವಂಥದ್ದಾಗುತ್ತೆ. ಇನ್ನು ಜೊತೆಗೆ ಈ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಮಾನಸಿಕವಾಗಿರತಕ್ಕಂತ ನೋವುಗಳಿರ್ತವೆ. ಆದ್ರೆ ಆ ನೋವುಗಳನ್ನ ಸರಿ ಮಾಡ್ಕೊಳಕ್ ಏನ್ ಮಾಡ್ಬೇಕು, ಮಾತಾಡಬೇಕು. ಅವರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಏನೇ ಒಂದು ತಾರತಮ್ಯಗಳಿದ್ರು ಕೂಡ, ಏನೇ ಒಂದು ಗೊಂದಲ ಇದ್ರು ಕೂಡ ಅದನ್ನ ಮಾತಾಡಿಕೊಂಡು ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನ ಮಾಡಿದ್ರೆ ನಿಮಗೆ ಇನ್ನೂ ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ. ಇನ್ನು ಜೊತೆಗೆ ನೋಡಿ, ಎಷ್ಟೋ ಜನ ನಿಮಗೆ ಸಹಾಯ ಮಾಡಿರ್ತೀರಿ, ಆದ್ರೆ ಆ ಉಪಕಾರವೂ ಕೂಡ ಅವ್ರು ಇಟ್ಕೊಂಡಿರಂಗಿಲ್ಲ. ನಿಮ್ ಬಗ್ಗೆ ಏನೋ ಒಂದು ಮಾತಾಡ್ತಾರೆ, ಏನೋ ಒಂದು ಹೇಳ್ತಿರ್ತಾರೆ. ಈ ತರ ಆದಾಗ ನಿಮ್ ಮನಸ್ಸಿಗೆ ಬಹಳಷ್ಟು ಬೇಸರ ಆಗುತ್ತೆ. ಅವರಿಂದ ನೀವೇನು ಫಲಾಪೇಕ್ಷೆಯನ್ನ ಮಾಡ್ಕೊಳಿಕ್ ಹೋಗ್ಬಾರ್ದು. ಯಾಕಂತಂದ್ರೆ ಈ ಬಂಧು ವರ್ಗದಲ್ಲಿ ಕೆಲವೊಂದು ಮನಸ್ತಾಪಗಳು, ಕೆಲವೊಂದು ಕಲಹಗಳಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದನ್ನ ನೀವು ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಮನಸ್ಸಿನಲ್ಲಿ ಆ ನೋವುಗಳನ್ನು ಇಟ್ಕೊಂಡ್ರೂ ಪರವಾಗಿಲ್ಲ, ಸದ್ಯಕ್ಕೆ ಅದನ್ನು ಸಾಫ್ಟ್ ಆಗಿ ಸೇಫ್ ಆಗಿ ಲ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಅಂತಹ ಯಾವುದೇ ಒಂದು ಗೊಂದಲಗಳು, ತೊಂದರೆ ತಾಪತ್ರಗಳು ಬರಲಾರ್ದಂಗೆ ನೀವು ತಡಿಬಹುದು. ಇನ್ನು ಇನ್ನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀರಿ. ಅದಕ್ಕಿಂತ ಮುಂಚೆ ಮುಖ್ಯವಾಗಿರುವಂತ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಂಪೂರ್ಣವಾದ ಜನ್ಮ ಜಾತಕ ಫಲ. ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ. 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುತ್ತೆ. ಎಲ್ಲ ಭಾಷೆಗಳಲ್ಲೂ ನಿಮಗೆ ಈ ಜಾತಕ ಫಲ ಸಿಗುತ್ತೆ. ನೀವು ಯಾವ ಭಾಷೆಯಲ್ಲಿ ಹೇಳ್ತೀರಿ ಆ ಎಲ್ಲ ಭಾಷೆಗಳಲ್ಲಿ ಈ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕೆಲವೊಂದು ಹಿರಿಯರಿಂದ ನಿಮಗೆ ಸಲಹೆ ಸಹಕಾರ ಸಿಗುತ್ತೆ.
ಏನೋ ಒಂದು ಅವರು ನಿಮಗೆ ಮಾರ್ಗದರ್ಶನ ಮಾಡ್ಬೋದು. ನೋಡಿಮ್ಮ ಈ ದಾರಿ ಅಲ್ಲ, ಈ ದಾರಿ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಚೆನ್ನಾಗಾಗತ್ತೆ, ಈ ನಿರ್ಧಾರ ಅಲ್ಲ, ಈ ನಿರ್ಧಾರ ಬದಲಾಯಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಯಾರೋ ಒಂದು ಗೈಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು. ಅದನ್ನ ನೀವು ಅನುಸರಿಸುವಂತಹ ಪ್ರಯತ್ನ ಮಾಡಿದ್ರೆ ನೀವು ಖಂಡಿತವಾಗಿ ಒಳ್ಳೇದಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಮತ್ತೆ ಈ ಹಂತದಲ್ಲಿ ನೀವೇನೋ ಒಂದು ಸಾಲ ಮಾಡುವಂತಹ ಪ್ರಯತ್ನವನ್ನ ಮಾಡಬಾರದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತೀವಲ್ಲ, ಸಾಧ್ಯವಾದ್ರೆ ನಿಮ್ಗೆ ಎಷ್ಟು ಬರ್ತಾ ಇದೆಯಾ, ನಿಮ್ಮ ಹತ್ರ ಎಷ್ಟಿದೆ ಅದಕ್ಕೆ ಅನುಸಾರವಾಗಿನೇ ನೀವು ಪ್ಲಾನ್ ಮಾಡ್ಕೋಬೇಕು. ಹೆಚ್ಚಿನ ಸಾಲ ಸಂದ ಮಾಡ್ಕೊಳ್ಳುವಂತದ್ದಾಗ್ಲಿ ಅಥವಾ ಹೆಚ್ಚಿನ ದುಡ್ಡನ್ನ ತೆಗೆದುಕೊಂಡು ಬಂದು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳುವಂತದ್ದಾಗ್ಲಿ ಈ ರೀತಿ ಮಾಡ್ಕೊಳಕ್ ಹೋಗ್ಬಾರ್ದು. ನೀವು ವ್ಯಾಪಾರಸ್ಥರೇ ಆಗಿರಿ, ಸರ್ಕಾರಿ ಅಧಿಕಾರಿಗಳೇ ಆಗಿರಿ, ಸರ್ಕಾರಿಯಲ್ಲೇ ಕೆಲಸ ಮಾಡ್ತಾ ಇರಿ, ನೀವು ಉದ್ಯೋಗಿಗಳೇ ಆಗಿರಿ, ನೀವು ಕೃಷಿಕರೇ ಆಗಿರಿ, ನೀವು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಾಗಿರಿ, ಬೃಹತ್ ಮಟ್ಟದ ವ್ಯಾಪಾರಸ್ಥರಾಗಿರಿ, ನೀವು ಏನೇ ಮಾಡ್ತಾ ಇರಿ ಕೆಲಸ, ಆದ್ರೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೇನೆ ನೀವು ಅದನ್ನ ಮಾಡ್ಕೋಬೇಕು. ಹೆಚ್ಚಿನ ಸಮಯವನ್ನ ನೀವು ಕೆಲಸದ ಕಡೆ ವಿನಿಯೋಗಿಸ್ಕೊಂಡ್ರೆ ತುಂಬಾ ಅನುಕೂಲಕರವಾದಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನ ಉದ್ಯೋಗಸ್ಥರಿಗೆ, ಮಕರ ರಾಶಿ ಕೆಲಸಗಾರರಿಗೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಇದು ನಿಮ್ಮ ಕೆಲಸ ಕಾರ್ಯಕ್ಕೆ ಹೆಚ್ಚಿನ ಸಮಯವನ್ನ ಕೊಡಿ, ಖರ್ಚಿಗೆ ಅಂಕುಶವನ್ನ ಹಾಕಿ, ಸಾಲ ಸಂದ ಮಾಡುವಂಥದ್ದನ್ನ ಕಡಿಮೆ ಮಾಡ್ಕೊಳ್ಳಿ, ಇರುವಂತಹ ಕೆಲಸವನ್ನೇ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳಿ, ಆಮೇಲೆ ನೋಡಿ ಅದರ ಫಲ ಯಾವ ರೀತಿ ಸಿಗುತ್ತೆ ಅಂತ ತಿಳ್ಕೊಂಡು. ಆಮೇಲೆ ನಿಮಗೆ ಸ್ವಲ್ಪ ಇದರಿಂದ ಏನಾಗುತ್ತೆ, ಎಲ್ಲವೂ ಮಾನಸಿಕವಾದ ನೆಮ್ಮದಿನೂ ಸಿಗುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿನೂ ಆಗುತ್ತೆ. ಬರುವಂತಹ ಸಮಸ್ಯೆಗಳಿಂದನೂ ಕೂಡ ಒಂದು ಹಂತದಲ್ಲಿ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ಸದ್ಯಕ್ಕೆ ಯಾವುದೇ ಒಂದು ಬೃಹತ್ ಮಟ್ಟದ ಕೆಲಸ ಕಾರ್ಯಗಳನ್ನ ಹೂಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಇನ್ನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅಂದ್ರೆ ವಿಡಿಯೋದುದ್ದಕ್ಕೂ ನಿಮಗೆ ತುಂಬಾ ಉಪಯೋಗ ಆಗುವಂತಹ ಪಾಯಿಂಟ್ ಗಳನ್ನೇ ಹೇಳಿದೀವಿ. ಇದನ್ನ ನಿಮ್ಗೆ ಗಮನಕ್ಕೆ ಇರಬೇಕು. ಈ ವಿಡಿಯೋ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಈ ಎಲ್ಲ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಅಂದುಕೊಂಡಿದ್ದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕಾಣುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದಕ್ಕಾಗಿನೇ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳಿದ್ದು. ನಾನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಫಲಗಳು ಸಿಗ್ತವೆ, ನೋಡ್ಕೊಳ್ಳಿ. ಜೊತೆಗೆ 2024 ವರ್ಷ ಭವಿಷ್ಯ ಆದ್ರೆ ಈ 2024 ಪೂರ್ತಿಯಾಗಿ ನಿಮಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಅನ್ನುವಂತಹ 12 ರಾಶಿಯವರ ಲಿಂಕ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ಬೇಕಾಗಿರುವಂತಹ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಅದ್ಭುತವಾದ ಪರಿಹಾರಗಳು ಏನು ಅನ್ನುವಂತ ವಿಚಾರವನ್ನು ನೋಡೋದಾದ್ರೆ ನೋಡಿ, ಪಂಚಪವಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು, ಜೊತೆಗೆ ಶ್ರೀ ನರಸಿಂಹ ಗಾಯತ್ರಿ ಮಂತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ ಯಾರೋ ಈ ಸಾಧುಗಳು, ಸಂತರು, ಗುರುಗಳು, ಹಿರಿಯರು, ತಂದೆ, ತಾಯಿ, ಈ ರೀತಿ ಗುರು ಸಮಾನರಾಗಿರ್ತಕ್ಕಂಥವ್ರ ಸೇವೆಯನ್ನ ಮಾಡ್ಕೊಳ್ಳಿ. ಅವರ ಆಜ್ಞೆಯನ್ನ ಪಾಲಿಸಿ, ಅವರ ಮನಸ್ಸಿಗೆ ನೋವಾಗದೆ ಇರೋ ತರ ನಡ್ಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿರುವಂತ ಪರಿಹಾರಗಳು ಇದಾವೆ, ಮಾಡ್ಕೊಳ್ಳಿ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.